जमखंडी तालुक्यातील आलागूर पुनर्वसन केंद्रातील नव्या बबलादी मठाचा जत्रा महोत्सव 15 ते 18 फेब्रुवारी दरम्यान आयोजित करण्यात आल्याची माहिती मठाचे शिवरुद्रया मुत्या यांनी दिली। बागलकोट जिल्ह्यातील जमखंडी येथे आलागूर पुनर्वसन केंद्रातील नव्या बबलादी मठामध्ये आयोजित पत्रकार परिषदेत ते बोलत होते। 15 फेब्रुवारी रोजी सायंकाळी 4 वाजता सदाशिव मुत्या यांच्या प्रतिमेची मिरवणूक बनशंकरी बागेतील विठ्ठल मंदिरापासून जमखंडी शहरातील प्रमुख मार्गावरून काढण्यात येणार आहे। या मिरवणुकीत कुंभ वाहणाऱ्या महिला तसेच विविध वाद्य पथकांचा सहभाग राहील। 16 फेब्रुवारी रोजी मठात उपासना, शिवभजन आणि लोकनाट्य कार्यक्रम होणार आहे। 17 फेब्रुवारी रोजी पहाटे 5 वाजता मठामध्ये रुद्राभिषेक, शिवदीक्षा आणि लिंगदीक्षा दिली जाणार आहे। 18 फेब्रुवारी रोजी सकाळी 10 वाजता महाप्रसादासह त्रिकालज्ञान व कालज्ञान प्रवचन दिले जाईल। त्यानंतर तेरेबंदी स्पर्धा होईल। सायंकाळी लक्षदीपोत्सवाने जत्रेची सांगता होईल असे त्यांनी सांगितले। मोर लोग पुंडी पचाल की दोष करो दिन, पकाली पचा की दोष करो दिन। जय मंगलम जय नमः पार्वती शिवार महादेव। श्री गुरु चक्रवर्ती सदाशिव मुत्यार ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ನವದುರ್ಗಿಯರಿಗೆ ಒಡೆಯದಂಥ ಚಂದ್ರಮ್ಮ ತಾಯಿಯವರ ಜಾತ್ರಾ ಮಹೋತ್ಸವವು ದಿನಾಂಕ 14/2/2026ರಿಂದ 18/2/2026ರವರೆಗೆ ನಡೆಯಲಿದ್ದು 14/2/2026ರಿಂದ ದನಗಳ ಜಾತ್ರೆ ಹಾಗೂ ದನಗಳ ಭವ್ಯ ಪ್ರದರ್ಶನ ನಡೆಯಲಿದ್ದು ದಿನಾಂಕ 15/2/2026ರಂದು ಸಾಯಂಕಾಲ 4 ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರ ಮೆರವಣಿಗೆ ಇರುತ್ತದೆ। ಭಾವಚಿತ್ರ ಮೆರವಣಿಗೆ ಪ್ರಾರಂಭ ಬನಶಂಕರಿ ತೋಟದ ಶ್ರೀ ವಿಠ್ಠಲ್ ಮಂದಿರದಿಂದ ಜಮಖಂಡಿ ನಗರದಲ್ಲಿ ಹಾದು ಶ್ರೀಮಠಕ್ಕೆ ತಲುಪುತ್ತದೆ। ಆ ಮೆರವಣಿಗೆ ಮುಗಿದ ನಂತರ ಸಾಯಂಕಾಲ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಹ ಜರುಗಲಿದ್ದು ಮರುದಿನ 16/2/2026ರಂದು ಮಠದ ಉಪಾಸನೆ ನಂತರ ಹಲವಾರು ಗ್ರಾಮದಿಂದ ಬಂದಂತಹ ಭಕ್ತರು ಏನು ಮಾಡ್ತಾರಪ್ಪ ಅಂದ್ರೆ ಭಜನಾ ಮಂಡಳಿ ಇರ್ತಾವ। ಆ ಭಜನಾ ಕಾರ್ಯಕ್ರಮ ಸಹ ಜರಗಲಿದ್ದು ಮತ್ತು ಬಯಲಾಟಗಳು ಸಹ ಇರ್ತಾವ। ಅದು ಮುಗಿದ ಮರುದಿನ 17/2/2026ರಂದು ಮುಂಜಾನೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರ ಮತ್ತು ಕಾಲಜ್ಞಾನಿ ಚಿಕ್ಕಯ್ಯಪ್ಪನವರ ಮಹಾರುದ್ರಾಭಿಷೇಕ ಜರುಗಲಿದ್ದು ಮುಂಜಾನೆ 5 ಗಂಟೆಗೆ। ಅದು ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಂದ ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಕೊಡಲಾಗುವುದು। ಅಂದ್ರೆ ಒಂದು ಮನುಷ್ಯ ಭೂಮಿಗೆ ಬಂದ ಮೇಲೆ ಯಾವುದಾದರೂ ಒಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು। ದೀಕ್ಷಾ ಪಡೆದ್ರೆ ಮಾತ್ರ ಮೋಕ್ಷ ಅಂತ ಸಿಗ್ತೈತಿ। ಅದಕ್ಕೆ ಯಾವುದರಾದರೂ ಪೂಜ್ಯರಿಂದನೂ ದೀಕ್ಷೆಯನ್ನು ಪಡೆದುಕೊಳ್ತಾರೆ ಹಲವಾರು ಭಕ್ತರ। ಅದಕ್ಕೆ ಇಲ್ಲಿಯೂ ಸಹ ದೀಕ್ಷಾ ಕಾರ್ಯಕ್ರಮ ಕೊಡಲಾಗುವುದು। ಅದಕ್ಕೆ ಯಾರಿಗೆ ಇಚ್ಛೆ ಇರ್ತೈತಿ ಅವರು ಬಂದು ಅವತ್ತು 17ನೇ ತಾರೀಕು ಬಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು। ದೀಕ್ಷಾ ಪಡೆದುಕೊಳ್ಳುವವರು ಮುಂಚಿತವಾಗಿ ಬಂದನ್ನು ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ। ಅದು ಮುಗಿದ ನಂತರ ಸಾಯಂಕಾಲ ಸರಿಯಾಗಿ 8 ಗಂಟೆಗೆ ಅಂದ್ರೆ 17/2/2026ರಂದು ಸಾಯಂಕಾಲ 8 ಗಂಟೆಗೆ ಶ್ರೀಮಠದ ಮಹಾರಥೋತ್ಸವ ಜರುಗ್ತಾ ಇದೆ। ಅದಕ್ಕೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಸಹ ಆಗಮನಿಸಿದ್ದು ಪ್ರತಿ ವರ್ಷದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಕಾರ್ಯಕ್ರಮಕ್ಕೆ ಬರಾಕತ್ತಾರ। ಅದಕ್ಕೆ ತಾವೆಲ್ಲರೂ ಬನ್ರಿ। ಅದು ರಥೋತ್ಸವ ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತೈತೆ। ಆ ತುಲಾಭಾರ ಕಾರ್ಯಕ್ರಮ ಮುಗಿದ ನಂತರ ಶ್ರೀ ಹನುಮಾನ್ ನಾಟ್ಯ ಸಂಘ ಮುಧೋಳವರಿಂದ ಸಂಗ್ಯಾಬಾಳ ಬಯಲಾಟ ಕಾರ್ಯಕ್ರಮ ನಡೆಯಲಿದ್ದು ಅದು ಮುಗಿದ ಮರುದಿನ 18/2/2026ರಂದು ಮುಂಜಾನೆ 10 ಗಂಟೆಗೆ ಮಹಾಪ್ರಸಾದ ಪಂಕ್ತಿಯೊಂದಿಗೆ ತ್ರಿಕಾಲಜ್ಞಾನದ ಕಾಲಜ್ಞಾನ ನುಡಿ ಸಾರುವುದು। ಅದು ಮುಗಿದ ನಂತರ ಏನಪ್ಪಾ ಅಂದ್ರೆ 14 ಮತ್ತು 15ನೇ ತಾರೀಕು ಬಂದಂತಹ ಏನು ದನಗಳು ಬಂದಿರ್ತಾವಲ್ಲ ಆ ದನಗಳು ಬಂದಂಥವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಪಾಸನ್ನು ಕೊಡ್ತಾರೆ। ಅದಕ್ಕೆ ಪಾಸನ್ನು ನಾವು ಯಾವ ರೀತಿ ಕೊಡ್ಲಾಕತ್ತೀವಿ ಅಂದ್ರೆ ಇಡೀ ಜಾತ್ರೆ ಚಾಂಪಿಯನ್ ಅಂತ 11,001 ರೂಪಾಯಿ ಮಾಡಿದ್ದೀವಿ। ಹಾಲಲ್ಲೇ ಹಿಡ್ಕೊಂಡು 6 ದನಗಳು ಏನದಾವಲ್ಲ ಆ ಪ್ರಥಮ ಬಹುಮಾನ 5,001, ದ್ವಿತೀಯ ಬಹುಮಾನ 3,001, ತೃತೀಯ ಬಹುಮಾನ 2,001 ಕೊಡಲಾಗುವುದು ಮತ್ತು ಜೋಡು ಎತ್ತುಗಳು ಮತ್ತು ಆಕಳ ಬಹುಮಾನ ಸರ
1, 2, 3ರಂತೆ ಸಹ ಕೊಡಲಾಗುವುದು. ಅದಕ್ಕೆ ಅದು ಮುಗಿದ ನಂತರ ತೆರಬಂಡಿ ಸ್ಪರ್ಧೆ ಜರುಗಲಾಗುವುದು. ತೆರಬಂಡಿ ಸ್ಪರ್ಧೆ ಪ್ರಥಮ ಬಹುಮಾನ 30,001 ರೂಪಾಯಿ. ಅದರಂತೆ ಕೆಳಗ 10 ಬಹುಮಾನನ ಕೊಡಲಾಗುವುದು. ಆ ತೆರಬಂಡಿ ಬಹುಮಾನ ಮುಗಿದ ನಂತರ ಸಾಯಂಕಾಲ ಶ್ರೀಮಠದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಜರುಗಲಿದ್ದು, ಆ ಲಕ್ಷ ದೀಪೋತ್ಸವ ಮುಗಿದ ನಂತರ ಮುಂದು ಏನಾಗೈತಪ್ಪ ಅಂದ್ರ ಮಠದ ತೇರಿನ ರಥೋತ್ಸವದ ಏನಪ್ಪಾ ಅಂದ್ರ ಕಳಸಾರವನ್ನ ಇಳಿಸಬೇಕು. ಅದಕ್ಕ ಮುಗಿದ 5 ದಿನಕ್ಕೆ ಮುಗಿಸ್ಬೇಕು. ತೇರು ಮುಗಿದ 5ನೇ ದಿನಕ್ಕೆ ಕಳಸನ ಇಳಿಸಬೇಕು. ಅಂದ್ರೆ 21ನೇ ತಾರೀಕು ಕಳಸನ ಇಳಿಸೋದಿರ್ತೈತಿ. ಆ ಕಳಸನ ಇಳಿಸಿದ ಮುಂದೆ ಮಂಗಳಾರ ಬರ್ತೈತಿ. ಮಂಗಳಾರ 24ನೇ ತಾರೀಕು ಮಠವನ್ನ ತೊಳೆದು ಅವತ್ತು ಕಾರ್ಯಕ್ರಮ ಮುಕ್ತಾಯವಾಗತೈತಿ. ಎಲ್ಲಾ ಕಾರ್ಯಕ್ರಮಕ್ಕೆ ಜಮಖಂಡಿ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮ ಸದ್ಭಕ್ತರು ಹಾಗೂ ಎಲ್ಲಾ ಕಡೆಯಿಂದ ಬಂದಂತ ಜನರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶೋಭೆ ತರಬೇಕು ಹಾಗೂ ಶ್ರೀ ಗುರು ಚಕ್ರವರ್ತಿ सदाशिवमूर्तीರ आशीर्वाद पಡೆದು पावनारागಬೇಕಂತ ಕೇಳುತ್ತಾ तम्मेಲ್ಲರಿಗೂ शरणार्थी. यावेळी मठाचे पीठाधीश सदाशिव अज्जनावर तसेच मठाचे भक्त तुकाराम मोरे, यंकप्पा कुंदगोळ आणि आदी उपस्थित होते. उदय होसमनी, KMM मराठी, जमखंडी.